ಹಾರಾಡೋ ಕಾಮನ ಬಿಲ್ಲೆ ಹರಿದಾಡು ಮುಗಿಲಿನ ಮಿಂಚೆ ನೀನೆಂದಿಗೂ ನನ್ನ ಬಾಡಿಗೆ ಆನಂದದ ಅರುಣರಾಗ ಅರುಣರಾಗ. ಓಲಾ ಇದಕ್ಕೆ ಸ್ಕೂಲ್ಗೆ ಹೋಗಿದ್ರೆ ಯಾಕೆ ಬಂದೆ? ಹೋಗಿದ್ದೆ ಕಳಿಸ್ಬಿಟ್ರು. ಪೀಚ್ ಕಟ್ಟಿಲ್ವಂತಲ್ಲ ನೀನು, ಅದಕ್ಕೆ ಕಳ್ಸವ್ರೆ. ಯಾವರು ಸರಿ ಅದವ್ರ ಕಲೆ ಈ ಕಟ್ತೀವಪ್ಪ ಏನು ತಿನ್ಕೋಬೋದವ, ಸರಿ ಅದಕ್ಕೆ ಕಳ್ಸಬಿಟ್ರೆ ಮನೆಗೆ. ಅವರು ಸರಿಯಾದ ಪುಣ್ಯಾತ್ ಮುರುಕನ್ ಬಿಡು. ಅಲ್ಲ ಏನು ಗೊತ್ತಾಗಕ್ಕಿಲ್ವಾ? ಇರು ಬಾ, ಆಯ್ತು ಫೋನ್ ಮಾಡ್ತೀನಿ ಬಲ. ಹೋದ್ಮೇಲೆ ಫೋನ್ ಮಾಡ್ತು ಅಂದ್ರಕ್ಕಂತ ಮಾಡು ಫೋನ. ಪೀಚ್ ಕಟ್ಟ ಗಂಟ ಇನ್ನು ಸೇರಿಸ್ಕೊಳಕ್ಕಿಲ್ವಂತೆ. ನನಗೆ ಹೋಗು, ನಾನು ಹೋಗೋಕ್ಕೆ ಇಲ್ಲ. ಬಾ ಅಲ್ಲಿ ಮುನ್ನಾಕ ಏನು ಒಳ್ಳೆ ದುಡ್ಡು 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 ಅಂತ ಸಾಯ್ತಾರೆ. ಸುಮ್ ಗೌರ್ಮೆಂಟ್ ಸ್ಕೂಲ್ ಸೇರಿಸಿರತ್ತಾಗ ನೆಮ್ಮದಿ ಕೆಲಸ ಹಾಕೋದತ್ತಾಗೆ. ಈ ಪ್ರೈವೇಟ್ ಸೇರಿಸ್ಬಿಟ್ಟು ಒಳ್ಳೆ ತಲೆನೋವಿನ ಕೆಲಸ. ಯಾರು ಇರಲಿ ಯಾರು ಸಾಯಲಿ ಅವ್ರಿಗೆ ಕೊಡೋದು ಕೊಟ್ಟುಬಿಡ್ಬೇಕತ್ತಾಗೆ. ಕರ್ಮ ಕರ್ಮ ಯಾವ ಮುಂಡೆ ಹೊಡೆದಟ್ಕೊಂಡು ಸತ್ತಳ ಕಣೆ. ಆಯಿತು ಬರ, ನೀನೇನಾರು ಒಂದು ಸಿಕ್ಬಿಟ್ಟು ಸಾಕು. ಅದೇ ಒಂದು ನೆವೆ ಅನ್ಕೊಂಡ್ಬೇಕಾರೆ ಅವ್ರು ಕಳಿಸ್ನಿಲ್ಲ ಅಂದ್ರೆ ನೀನೇ ಬಂದ್ಬಿಡ್ತೀಯಲ್ವಾ ಬಾಯಿನೂ ಬಿಟ್ಕೊಂಡು. ಹೋಗೋ ತೊಡಗಲ್ಲ ನನ್ನ ಮಗನೇ. ಬಾ ಆಯಿತು ಬಲ, ಫೋನ್ ಮಾಡ್ತೀನಿ ಕೊಡಿರಿ. ಫೋನ್ ನಂಬರ್ ಇದ್ದದ ನಿಮ್ಮ ಇಷ್ಟು? ಅದೇ ಕೊಡು, ಮಾತಾಡ್ತೀನಿ ಕೊಡಿರಿ. ಮುಂಡೆ ಮಕ್ಳು ಕೈಲೇ ಯಾವ ಮುಂಡೆ ಹೊಡೆದಾಡ್ಕೊಂಡು ಸತ್ತಾಡೋತ್ತಾಗೆ ನಮಗೂ ಆಯ್ಕಿಲ್ಲ ಕಣ. ಹೊಡೆದಾಡಿ ಸಾಕಾಯ್ತದೆ. ಅದು ಯಾವ ಸ್ಕೂಲಾಗ ಕಣಕನ ಮತ್ತಾಗೆ ಅದು ಏನು ಪಾಠ ಹೇಳ್ಕೊಟ್ಟಾರೋ ಬರೀ ಅವ್ರು ಹೇಳ್ಕೊಡೋ ಚೆನ್ನಕ್ಕೆ ಆ ಪಾಟಿ ದುಡ್ಡು ಕಟ್ಟಿಸ್ಕೊತಾರೆ. ಆಯಿತು ಅಲ್ಲ ಓಲಿ ಅಂದ್ಬಿಟ್ಟು ಕುಣಿಸ್ಕೋಬೇಕು ತಾನೆ, ಕೊಡ್ತಾರೆ ಏನು ತಿನ್ಕೋಬೋದಾರ ಅನ್ನೋದು ಪರಿಜ್ಞಾನ ಇರ್ಬೇಕು ತಾನೆ. ಯಾವ ಥರ ಕಳ್ಸೋರು ನೋಡು. ಮಾಡು ಫೋನ ಮತ್ತೆ ಮಾಡ್ತೀನಿ ಇರು. ಹಲೋ ಹಲೋ ಮೇಡಮು, ನಾನು ಅಜ್ಜಿತವ್ರ ಅಮ್ಮ. ಹಾಂ ಹೇಳಿ ಮೇಡಮ್. ಮೇಡಮ್ ಅದೇ ನಾನು ಟೈಮ್ ತಗೊಂಡಿದ್ನಲ್ಲ, ಫೀಸ್ ಕಟ್ತೀನಿ ಅಂದ್ಬಿಟ್ಟು ಕಳಿಸ್ಬಿಟ್ಟವ್ರೆ ಸ್ಕೂಲಿಂದ. ಹಾಂ ಅಜ್ಜಿ ತಲೆ ಬಂದಿದ್ದಾನಾ? ನೋಡಿ ಅಮ್ಮ, ಎಲ್ಲ ಇನ್ಸ್ಟಾಲ್ಮೆಂಟ್ ರೀತಿಲಿ ಕಟ್ಟಿದ್ದಾರೆ. ಎಲ್ಲರದ್ದು ಮೂರು ಕಂತಾಗಿ ಮತ್ತು ಇವಾಗ 4 ಕಂತು ಕೂಡ ಕಟ್ತಾ ಇದ್ದಾರೆ. ನೀವು ಇನ್ನೂ ಒಂದೇ ಕಂತು ಕಟ್ಟಿರೋದು ಅಲ್ವಾ, ಅದರಿಂದ ನಮಗೆ ಮೇಲಿಂದ ತುಂಬ ಪ್ರೆಸರ್ ಬರುತ್ತೆ ಅಮ್ಮ. ನಾವು ಆ ಥರ ಸುಮ್ಮನೆ ಕುಣಿಸ್ಕೊಳಕ್ಕಾಗಲ್ಲ ಆಯಿತಾ. ದಯವಿಟ್ಟು ನೀವು ಅದೇನು ಫೀಸ್ ಕಟ್ಟಬೇಕು ಕಟ್ಬಿಡಿ ಆಯಿತಾ. ಅವ್ನಿಗೆ ಎಕ್ಸಾಮ್ ಇವಾಗಿದೆ. ನಾವು ಮೊದಲೇ ನಿಮ್ಗೆ ಹೇಳಿದ್ದು ಅಲ್ವಾ ಇನ್ ಟೈಮ್ಗೆ ಫೀಸ್ ಕಟ್ಟಬೇಕು ಅಂದ್ಬಿಟ್ಟು. ನೀವೇನಕ್ಕೆ ಇಷ್ಟೊಂದು ಡಿಲೇ ಮಾಡ್ತಾಯಿದ್ದೀರಾ? ಅಯ್ಯೋ ಮೇಡಮ್, ನಿಮಗೆ ಗೊತ್ತಲ್ಲ ಮೇಡಮ್, ನಮ್ಮದು ಅಂಗಡಿ ಕಳ್ತನ ಆಗ್ಬಿಡ್ತು. ಅದರಿಂದ ನನಗೆ ದುಡ್ಡು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಮೇಡಮ್. ಅಲ್ಲ ಮೇಡಮ್, ಮಗುದು ವಿದ್ಯಾಭ್ಯಾಸ ಮುಖ್ಯ ಅಲ್ವ ಮೇಡಮ್, ಹೇಳಿ ನೀವೇನೆ. ಹಿಂಗೆ ಕಳಿಸ್ಬಿಟ್ರೆ ಈಗ ಎಡತರದಲ್ಲಿ ಹೆಂಗಾಯ್ತದೆ ಮೇಡಮ್. ಇದು 1 ವರ್ಷಕ್ಕೆ ಎಕ್ಸಾಮ್ ಒಂದು ಬರ್ಸ್ಬಿಡಿ ಮೇಡಮ್. ಮುಂದಿನ ವರ್ಷಕ್ಕೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಸೇರ್ಸೋಕ್ಕಿಲ್ಲಕಂತೆ. ಅಲ್ಲಕ್ಕನ್ ಮೇಡಮ್, ಏನಕ್ಕೆ ಕಷ್ಟ ಸುಖನೇ ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ. ನಾನು ಅವತ್ತು ಬಿಟ್ಬಿಟ್ಟು ಬಂದಾಗ ಹೇಳಿಲ್ವ ನಾನು? ಹೇಳ್ಬಿಟ್ಟು ಬಂದಿದ್ದೆ ತಾನು ನಾನು. ಥರ ತೊಂದರೆ ಆಗದೆ, ನಾನು ಕೊಡ್ತೀನಿ ಹಿಂದುಳ್ದಿ ಅಂತವೆ. ನೋಡಿ ಮೇಡಮ್, ನೀವೇನು ಹೇಳ್ತೀರಾ, ನಾವು ಹೇಳೋಕ್ಕಾಗಲ್ಲ ಆಯಿತಾ. ಇವಾಗ ಅರ್ಜೆಂಟಾಗಿ 2 ಇನ್ಸ್ಟಾಲ್ಮೆಂಟ್ ಆದರೂ ಕಟ್ಟಿ ಮೇಡಮ್. ಎಷ್ಟಾಗುತ್ತೆ ಮೇಡಮ್? ಅದು 20,000 ಕಟ್ಬಿಡಿ ಮೇಡಮ್, 2 ಇನ್ಸ್ಟಾಲ್ಮೆಂಟು. ಇನ್ನು ಬಾಕಿದು ಕಟ್ಟಿವ್ರಂತೆ, ಓಕೆನಾ? ಇನ್ನೊಂದು 20 ತೊಳ್ಕೊಳುತ್ತೆ. ಹೋಸಲ 10 ಕಟ್ಟಿದ್ದೀರಾ, ಇವಾಗ 20 ಕಟ್ಟಿದರೆ 30 ಆಗುತ್ತೆ. 50ರಲ್ಲಿ ಇನ್ನು 20 ಕಟ್ಬೋರಂತೆ. ಮುಂದೆ ಬೇಕಾದ್ರೆ ಇನ್ನೂ 1 ತಿಂಗಳು ನಾವು ಟೈಮ್ ತಗೊಳ್ತೀವಿ. ಇವಾಗ ಸದ್ಯಕ್ಕೆ 20,000 ಕಟ್ಬಿಡಿ ಮೇಡಮ್. ಅವ್ನಿಗೆ ಮನೆ ಇರಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ನಿಗೆ ರಿವಿಷನ್ಸ್ ಎಲ್ಲ ಪ್ರಾಕ್ಟೀಸ್ ನಡೀತಾ ಇದೆ, ಎಕ್ಸಾಮ್ ಎಲ್ಲ ಬರ್ತಾ ಇದೆಯಲ್ವಾ, ಅದರಿಂದ ಮೇಡಮ್. ಅದಕ್ಕೆ ಅಲ್ವ ಮೇಡಮ್ ನಾನು ಹೇಳ್ತಾ ಇರೋದು, ಎಕ್ಸಾಮ್ಗಳೆಲ್ಲ ಮುಂದೆ ಮೊದಲೇ ಇವನು ಚೆನ್ನಾಗಿ ಓದೋಕ್ಕಿಲ್ಲ. 50,000 ಫೀಸ್ ಕಟ್ಟು ಓದಿಸ್ತವ್ನಿ. ಏನಂದ್ರೆ ಆನಾಕ್ ಪರೀಕ್ಷೆ ಹೂ ಅಂದ್ರೆ ಹೂವನಾಕ್ ಪರೀಕ್ಷೆ ಹಿಂಗೆ ಮಾಡ್ತಾ ಕುಂತವ್ನಿ. ಅದ್ರಲ್ಲಿ ಮಾತ್ರ ಫೀಸ್ ಮಾತ್ರ ತಪ್ಪಂಗೆ ಕೇಳ್ತಾರೆ. ನಾನು ಹೇಳ್ಬಿಟ್ಟು ಬಂದೀನಿ ಸ್ಕೂಲ್ ತವೆ ಅವತ್ತು, ನಾನು ಕಟ್ಟಗಂಟ ಓದ್ತಾ ಇರಲಿ ಇವನು ಕೂತ್ಕೊಳ್ಳಿ ಅಂತವ. ಏನು ಮೇಡಮ್, ಹಂಗಾರೆ ಮಕ್ಕಳು ಭವಿಷ್ಯಕ್ಕಿಂತವ ನಿಮಗೆ ಪಿ ಜೆ ಹೆಚ್ಚಾಗ್ಬಿಡ್ತಾವೆ ಮೇಡಮ್. ಅಯ್ಯೋ ಮೇಡಮ್, ನಾವೇನು ಮಾಡಲಿ ನೋಡಿ, ನಮ್ಮ ಕೈಲಿ ಏನೂ ಇರಲ್ಲ, ನಾವು ಕೆಲಸಕ್ಕಿರೋದು ಆಯಿತಾ. ನಮಗೆ ಈ ಸ್ಕೂಲ್ ನಡೆಸ್ತಾ ಇರೋ ಹತ್ರ ನಾವು ಇದೆಲ್ಲ ಕೇಳೋಕ್ಕಾಗಲ್ಲ ಮೇಡಮ್, ನಾವು ಅವೆಲ್ಲ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು. ಆದಷ್ಟು ಬೇಗ ಫೀಸ್ ಕ್ಲಿಯರ್ ಮಾಡಿ ಮೇಡಮ್, ಅದು ಎಕ್ಸಾಮ್ ತೊಂದರೆ ಆಗುತ್ತೆ ಅವನಿಗೆ. ಅದಲ್ಲದೆ ಎಜುಕೇಷನ್ ತುಂಬ ಮುಖ್ಯ, ನಿಮಗೆ ಗೊತ್ತು ಅಲ್ವಾ. ಹಂಗೆ ಅನ್ಕೊಂಡೆಯೇ ಸುಮ್ಮನೆ ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ರೆ ಎಷ್ಟೋ ನೆಮ್ಮದಿ ಕೆಲಸ ಆಗೋದತ್ತಾಗೆ. ಸೇರಿಸ್ಬಿಟ್ಟು ಈಗ ಏನು ಅದಕ್ಕೆ ಇದಕ್ಕೆ ಅಂತ ಏನು ದುಡ್ಡು ಹೊಸಿ ಇಸ್ಕೊತಾರೆ ಹೋಗಿ ಮೇಡಮ್. ಸ್ಟಾರ್ಟಿಂಗು ಬರೀ 50,000 ಆಯ್ತದೆ ಅಂದರು. ಡ್ಯಾನ್ಸಿಗೆ ಬೇರೆ, ಬಟ್ಟೆಗೆ ಬೇರೆ, ಅದಕ್ಕೆ ಬೇರೆ, ಇದಕ್ಕೆ ಬೇರೆ, ಬುಕ್ಕಿಗೆ ಬೇರೆ ಅನ್ಕೊಂಡು ಈಗ ಏನು ವಸೂಲಿ ಮೇಲೆ ವಸೂಲಿ. ಏನು 1 ವರ್ಷಕ್ಕೆ 1 ಲಕ್ಷ ಖರ್ಚು ಮಾಡಿದ್ರೆ ನಮ್ಮಂಥ ಬಡವರು ಏನು ಮಾಡಬೇಕು? ಸ್ಕೂಲಿಗೆ ಸೇರಿಸಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಮುಂಚೆ ನೀವು ಯೋಚನೆ ಮಾಡಬೇಕಾಗಿತ್ತು, ನಿಮಗೆ ಯಾವ ಥರ ಇದೆ, ಎಷ್ಟರಲ್ಲಿ ಇರುತ್ತೆ ಅನ್ನೋದನ್ನ ನೀವು ಥಿಂಕ್ ಮಾಡ್ಕೊಂಡು ಸೇರಿಸ್ಬೇಕು. ಸ್ಕೂಲ್ ಅಡ್ಮಿಷನ್ ಮಾಡಿಬಿಟ್ಟು ಈ ಥರ ನಮ್ಮನ್ನೇ ಕೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ ಮೇಡಮ್? ನಮ್ಗೆ ಅವೆಲ್ಲ ಗೊತ್ತಿಲ್ಲ ಮೇಡಮ್. ಫೀಸ್ ಕಟ್ಟಿದ್ರೆ ನಿಮ್ಮ ಮಗುನ ಸ್ಕೂಲ್ ಕುಣಿಸ್ಕೊಳ್ತೀವಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಸರಿ ಬಿಡಿ ಮೇಡಮ್, ಆಯಿತು. ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ. ವ್ಯವಸ್ಥೆ ಮಾಡಿಬಿಟ್ಟು ನಾನು ಹೇಳ್ತೀನಿ. ಸದ್ಯಕ್ಕೆ ಇನ್ನೊಂದು 2 ದಿನ ಕೂತ್ಕೊಳ್ಳಿ ಮೇಡಮ್, ನಾನು ಹೆಂಗಾರು ಅಡ್ಜಸ್ಟ್ ಮಾಡ್ತೀನಿ. ದಯವಿಟ್ಟು ಸಂಸ್ಬಿಡಿ ಮೇಡಮ್, ಆಗಲ್ಲ ಮೇಡಮ್. ನಮಗೆ ಮೇಲಿಂದ ತುಂಬ ಪ್ರೆಸರ್ ಆಗ್ತಾಯಿದೆ ಮೇಡಮ್. ನಾವು ಇವನೊಬ್ಬನೇ ಅಲ್ಲ, ಇನ್ನೂ 2 ಮಕ್ಕಳನ್ನ ಈ ಥರ ಕಳಿಸಿದ್ದೀವಿ ಇವತ್ತು. ಕರೆಕ್ಟಾಗಿ ಟೈಮ್ ದುಡ್ಡು ಕಟ್ಬಿಟ್ರೆ, ಫೀಸ್ ಕಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಸುಮ್ಮನೆ ಡಿಲೇ ಮಾಡ್ಕೊಂಡು ಹೋಗ್ಬಿಟ್ರಿ. ಬೇರೆ ಮಕ್ಕಳು ಇವತ್ತು 3 ಮಕ್ಕಳು ಓದೋ, ನಮಗೂ ಬೇಜಾರಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ನೀವು. ಏನು ಅರ್ಥ ಮಾಡ್ಕೊಳ್ಳೋದೇನು? ಸರಿ ಬಿಡಿ ಮೇಡಮ್. ಓಕೆ ಮೇಡಮ್, ಓಕೆ. ಓದ್ಕೋಲ
ಚೆನ್ನಾಗಿ ಓದ್ಕೊ ನೋಡ್ತೀನಿ ಯಾರನ್ನಾರೇ ದುಡ್ಡು ಕೇಳ್ತೀನಿ ಕೇಳ್ಬಿಟ್ಟು ಕರ್ಕೊಂಡೋಗಿ ದುಡ್ಡು ಕಟ್ಟು ಕುಣಿಸ್ತೀನಿ ಹೋಗಿ ಓದ್ಕೋಗಿ ಈಗ ಸರಿ ಅಮ್ಮ ಆಯ್ತು ಇತ್ತ ಕೂತ್ಕೊಬಿಟ್ಟು ನೋಡ್ತಾ ಬುಕ್ಕ ಇಲ್ದಾರ ಬುಕ್ ಮನೆ ಕಬಿಡು ಇಲ್ಲ ಬಿಡಮ್ಮ ಹೋಗು ಈಗ ಹಲೋ ಹಲೋ ಅಕ್ಕ ನಾನು ಕಣಕ ಗಂಗೆ ಹೋಗನಕ ಹೇಳಕ್ಕ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಕನಕ ನೀವು ಅಯ್ಯೋ ನಾವು ಚೆನ್ನಾಗಿದ್ದೀವಿ ಅಕ್ಕ ಹೇಳಿ ಏನು ಮನೆ ಕಡೆನೇ ಬರಲಿಲ್ಲ ಅಯ್ಯೋ ನಾನಕ್ಕ ನಾನು ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಕ್ಕ ಹಬ್ಬಕ್ಕೆ ಹಬ್ಬ ಅಲ್ವಾ ಮನೆ ಕ್ಲೀನ್ ಮಾಡ್ತಿದ್ದು ಅದಕ್ಕೆ ಬರೋಕ್ಕಾಗಿಲ್ಲ ಹೇಳಿ ಕನಕ ಏನು ಹೇಳಿ ಅಯ್ಯೋ ನಮ್ಮ ಹುಡುಗ ಸ್ಕೂಲಿಂದ ಕಳಿಸ್ಬಿಟ್ಟಾರೆ ಕಣಕ ಫೀಸ್ ಕಟ್ಟಿಲ್ಲ ಅದಕ್ಕೆ ಅರ್ಜೆಂಟ್ ಒಂದು 20,000 ರೂಪಾಯಿ ದುಡ್ಡು ಬೇಕಾಗಿತ್ತು ಬೇಕಾದ್ರೆ ಅದೇನು ಬಡ್ಡಿ ಸೇರ್ಸ ಕೊಡ್ತೀನಿ ಯಾರು ತವರ ಇಸ್ಕೊಡಿ ಅಕ್ಕ ನಿಮ್ಮ ಹತ್ರ ಇದ್ರೆ ನೀವೇ ಕೊಡಿ ಇಲ್ದವ್ರೆ ಯಾರು ತವಾದ್ರೆ ಇಸ್ಕೊಡಿ ಅಕ್ಕ ಅದೇನು ಬಡ್ಡಿ ಸೇರಿಸಿ ಕೊಡ್ತೀನಿ ನಮ್ಮ ದೋಸೆ ಕೋರ್ಟಿಗೆ ಸಿಗಾಕಬಿಟ್ಟದಲ್ಲ ಅದರಿಂದ ಅಕ್ಕ ಇಲ್ದವಾಗಿರೋ ನನಗೆ 50 ಲಕ್ಷ ದುಡ್ಡು ಬ್ಯಾಂಕಲ್ಲಿ ಇಲ್ವಾ ಅದು ಕೇಸ್ ಕ್ಲಿಯರ್ ಆಗಂಟ ದುಡ್ಡು ಅದನ್ನ ಡ್ರಾ ಮಾಡೋಕ್ಕಾಯ್ಕಿಲ್ಲ ಅದಕ್ಕೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟದೆ ಇವಾಗ ನಮ್ಮ ಹತ್ರ ಎಲ್ಲಿ ಬಂದದಕ್ಕ ನೀವರೇ ತರಕಾರಿ ಅಂಗಡಿ ಅದು ಇದು ಅಂತ ಇಟ್ಟಿದ್ರಿ ನಿಮ್ಮ ತವರ ದುಡ್ಡು ಓಡಾಡ್ತಿರ್ತದೆ ನಮ್ಮ ತವ ಎಲ್ಲಾಗ ಬರ್ತದೆ ಹೇಳಿ ನೀವೇ 12,000 13,000 ಕೆಲ್ಸಕ್ಕೆ ಹೋಗೋರು ನಾವು 20,000 ರೂಪಾಯಿ ದುಡ್ಡು ಎಲ್ಲಕ್ಕ 12,000 ಬಂದಷ್ಟು ನಾವು ಮನೆ ಖರ್ಚು ಮಕ್ಕಳು ಫೀಸು ಅದರಲ್ಲಿ ಎಲ್ಲ ನಡಿಪತ್ತು ಆಗಬೇಕು ಕೈಗೆ ಖರ್ಚಿಗೆ ದುಡ್ಡೇ ಉಳಿಕಿಲ್ಲ ಕಣಕ್ಕ ಆ ಥರ ಪರಿಸ್ಥಿತಿಲಿ 20,000 ರೂಪಾಯಿ ದುಡ್ಡ ಎಲ್ಲಿರೋದಕ್ಕ ಇದ್ದೀರ ಕೊಡೋಣ ಪಾಪ ಮಗಿನ ಎಜುಕೇಷನ್ಗಿಂತ ಹೆಚ್ಚಾಗಿತ್ತಿಲ್ಲ ಇಲ್ಲ ಕಣಕ್ಕ ಬೇಜ ತಿಳ್ಕೊಬೇಡಿ ಅಯ್ಯೋ ಅಕ್ಕ ಕೊಡ್ತೀನಿ ನಾನು ನೋಡಿ ನಂದೊಂಚೂರು ಇದು ಕೇಸ್ ಒಂಚೂರು ಕ್ಲಿಯರ್ ಆದ ತಕ್ಷಣ ದುಡ್ಡು ಆಯ್ತದೆ ಅಕ್ಕ ಅದರಿಂದ ಕಣಕ್ಕ ಇದ್ರೆ ಕೊಡಿ ಅಂದ್ಬಿಟ್ಟು ಕೇಳೋದ ಅಂತ ಮಾಡಿದೆ ನಿಮ್ಮ ಹತ್ರ ಇಲ್ದಾರ ಬೇರೆ ಹತ್ರ ಯಾರಿಗಾರೆ ಯಾರ್ತವ ಇಸ್ಕೊಡಿ ಅಕ್ಕ ಬಡ್ಡಿಗೆ ಬೇಕಾರೆ ನಾನು ಸರಿ ಟೈಮ್ ಕಟ್ಕೊಂಡು ಹೋಗ್ತೀನಿ ಅಯ್ಯೋ ನಾನೇ ಎಲ್ಲರತ್ತೋ ಸಾಲ ಮಾಡಿಬಿಟ್ಟು ಅಕ್ಕ ಯಾರು ನನ್ನ ದುಡ್ಡೇ 1 ರೂಪಾಯಿನೂ ಬಿಚ್ಚಕ್ಕಿಲ್ಲ ಕನಕ ಕೊಡಕ್ಕಿಲ್ಲ ಯಾರೇ ನಾನೇ ಕೊಡಬೇಕಾದವ್ರತವೆಲ್ಲ ಇಸ್ಕೊಬಿಟ್ಟಿವ್ನಿ ಅವ್ರಿಗೆ 2 ತಿಂಗಳು ಬಡ್ಡಿ ಬೇರೆ ಇಸ್ಕೊಬಿಟ್ಟಿವ್ನಿ ಇಲ್ದವ್ರು ಬಡ್ಡಿನ ಲಕ್ಷ ಕಟ್ಕೊಂಡು ಹೊಂಟೋಗಿದ್ರೆ ಕೊಡಿ ವಾಕರಿಗೆ ಕಟ್ಕೊಂಡು ಹೋಯ್ತದೆ ಅಂತ ಅನ್ನೋ ಅಕ್ಕ ತಪ್ಪು ತಿಳ್ಕೊಬಿಡಿ ಅಕ್ಕ ದೇವರನಿಗೂ ಇಲ್ಲ ಕನಕ ಪಾಪ ನಿಮಗಿಲ್ಲ ಅಂತ ಅಂತಿದ್ದೀರ ನಾನು ಸರಿ ಬಿಡಕ್ಕ ಆಯಿತು ಬಿಡಿ ಇನ್ನೇನು ಮಾಡೋಕ್ಕಾಯ್ತದೆ ಇನ್ನೇನು ಮಾಡೋಕ್ಕಾಯ್ತದೆ ಬಿಡಿ ಆಯಿತು ಸರಿ ಅಕ್ಕ ಆಯಿತು ನಮ್ಮ ತವರ ಇಸ್ಕೊತಾರೆ ನೋಡಿ ನಮ್ಮ ಸಮಯಕ್ಕೆ ಯಾರು ಆಯ್ಕಿಲ್ವಲ್ಲ ಏನು ಮಾಡೋದು ಇವ ಇದನ್ನು ಬೇರೆ ಸ್ಕೂಲ್ ಕಳಿಸ್ತಾನೆ ಹೆಂಗಿರೋದು ನೋಡಿದ್ರೆ ಹೊಸಿ ಆಡ್ಕೊಂಡಾರ ಪೀಚ್ ಕಟ್ಟಕ್ಕಾಗ್ತಾನೆ ಉಳ್ಸ್ಕೊಂಡವಳೆ ಅಂತವ ಏನು ಮಾಡೋದು ಒಂದು ಗೊತ್ತಾಯ್ತಿಲ್ವಲ್ಲ ನೋಡೋದ ಅವ್ವನ್ಗಾರೆ ಫೋನ್ ಮಾಡಿ ಯಾರು ತವರ ಇಸ್ಕೊಡು ಅಂತ ಅಂದ್ರೆ ಆಯ್ತದೆ ಇನ್ನೇನು ಮಾಡೋಕ್ಕಾಗಿಲ್ಲ ಈಗ ಪೀಚ್ ಕಟ್ಟಿನಿಲ್ಲ ಅಂದ್ರೆ ಇದನ್ನು ಭವಿಷ್ಯ ಹಾಳಾಯ್ತದೆ ಹೆಂಗಾರು ಮಾಡಿ ದುಡ್ಡು ವಸೂಲಿ ಮಾಡಬೇಕು ಅಂತವೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ